ಇದ್ರ ನಡುವೆ ಸುನೀತಾ ಅವರು ಫುಲ್ ಟ್ರೆಂಡಿಂಗ್ ಅಲ್ಲಿ ಬಂದ್ಬಿಡ್ತಾರೆ. ಮೈಸೂರು ಝೂಗ್ ಹೋಗ್ತಾರೆ, ಅಲ್ಲೊಬ್ಬ ಹಾಡುಗಾರನ ಜೊತೆ ಒಂದು ಪಯಣ ಮಾಡ್ತಾರೆ ಬಗ್ಗಿಲ್ ಕೂತ್ಕೊಂಡು, ಮತ್ತು ಟ್ರೆಂಡಿಂಗ್ ಬಂದ್ಬಿಡ್ತಾರೆ. ಅಂದ್ರೆ ಎಲ್ಲಿ ಯಾರೋ ಹಾಡ್ತಿದ್ರೆ ಇವಂಗೊಂದು ಅವಕಾಶ ಕೊಡಿಸ್ಬೇಕಲ್ಲ, ಆತನಿಗೊಂದು ಬದುಕಾಗೋ ರೀತಿಯಲ್ಲಿ ಸುನೀತಾ ಅವರು ಮಾರ್ಗದರ್ಶನ ಮಾಡಿ ಸಂಗೀತಕ್ಕೆ ಸೇರಿಸಿ ಆತನ ಭವಿಷ್ಯಕ್ಕೊಂದು ನಾಂದಿ ಹಾಡ್ತಾರೆ. ಸೈಲೆಂಟ್ ಆಗಿ ಅವ್ರು ಪಾಡುವ ಕೆಲಸ ಮಾಡ್ತಾರೆ. ಇಲ್ಲ, ನನಗೆ ಅದೊಂದು ತುಂಬ ಆಸೆ ಇದೆ ಶರೀಶ್. ನಾನು ನಿಜವಾಗ್ಲೂ ಇನ್ನೊಂದು 2 ತಿಂಗಳು ಅದು ನನಗೆ ಸುಮಾರು ಪ್ರತಿಭೆಗಳು ಸಿಗ್ತಾರೆ ನನಗೆ ಬೇರೆ ಬೇರೆ ಪ್ರೊಫೆಷನ್ ನನಗೆ ಎಲ್ಲೋ ಕಡೆ ಹೋದಾಗ ನಾನು ನಿನ್ನ ಹತ್ರ ಒಂದು ಡಿಸ್ಕಸ್ ಮಾಡಿದ್ದೆ. ಅಪ್ಪರ್ ನಂಗೆ ಹುಚ್ಚಿತ್ತು. ಕರೆಕ್ಟ್. ಅಪ್ಪರನ್ನ ನಾನು ಎಷ್ಟು ಮಾತಾಡ್ತಿದ್ವಿ ಅಂದರೆ ಎಲ್ಲೋ ಒಂದು ಕಡೆ ಆ ಹುಡುಗಂಗೆ ಒಂದು ಅವಳಂತೂ ಶೀಸ್ ಅವಳದು ನನ್ಗೆ ಹೇಳಿದ್ನಲ್ಲ, ಅವಳು ಯಾವಾಗಲೂ ಹೇಳೋಳು ನನಗೆ ಶಾರದೆ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಯಾಕೆಂದರೆ ಅವಳನ್ನು ನಾನು ಪೂಜಿಸ್ತಿರಲಿಲ್ಲ, ಆರಾಧಿಸ್ತಿದ್ದೆ ನಾನು. ಯಾಕೆಂದರೆ ಶೀಸ್ ಮೈ ಇಲ್ಲಿದ್ದಾಳೆ ಅವಳು. ಇವತ್ತು ಕ್ಷಣಕ್ಕೂ ಅವಳು ಇಲ್ಲ ಅಂತ ನಾನು ಅಂದ್ಕೊಂಡೇ ಇಲ್ಲ. ಅಷ್ಟು ಪ್ರೀತಿ ನನಗೆ. ಅವಳು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೂ ಎಲ್ಲಿಂದ ನಾವು ಈ ಥರದ್ದು ಮಾಡ್ಬೇಕು ಕಣೆ ಸುನೀತಾ, ಹಾಡೋರನ್ನೇ ಹಾಡಿಸ್ಬಾರ್ದು, ಹೊಸ ಹೊಸ ಪ್ರತಿಭೆಗಳನ್ನ ಹುಡುಕಿ ನಾವು ಅವಕಾಶ ಕೊಡ್ಬೇಕು ಕಣೆ. ಆವಾಗ ನಮಗೆ ನೋಡು, ಅವತ್ತು ನಮ್ಮ ನೆನೆಸ್ಕೋತಾರೆ. ನಾನು ಕನ್ನಡಕ್ಕೆ ಹೋಗಲೆಲ್ಲ ಬೆಳೆದಿದ್ದ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾಯಿದ್ದೆ. ನಮ್ಮ ನಾದಿರಾ ಬಾನು ಆಗಿರ್ಬೋದು, ನಮ್ಮ ಪಾರ್ಥ ಚಿರಂತನ್ ಆಗಿರ್ಬೋದು, ಗಣೇಶ್ ಕಾರಂತ್ ಆಗಿರ್ಬೋದು, ಇವ್ರನ್ನೆಲ್ಲ ಸ್ಟೇಜಿಗೆ ಅಂದರೆ ಗಣೇಶ್ ಕಾರಂತ ಮತ್ತು ಸುರಕ್ಷಾ ನಾನು ಸಿಂಗಾಪುರಿಗೆ ಕರ್ಕೊಂಡು ಹೋಗಿದ್ದೆ. ನಾನು ಅವಳು ಸಿಂಗಾಪುರಲ್ಲಿ ಪ್ರೋಗ್ರಾಮ್ ಮಾಡಿದಾಗ ವಿಲ್ ಟೇಕ್ ನ್ಯೂ ಸಿಂಗರ್ಸ್, ಯಾಕೆ ಅವ್ರನ್ನೇ ಯಾಕೆ ಕರಿಬೇಕು ಅಂತ. ಸೊ ಆ ಒಂದು ಹುಚ್ಚು ಹಿಡಿಸಿದ್ದ ಅವಳು ನನಗೆ. ಮಾಡ್ಬೇಕು ನಂಗೆ ಇವತ್ತು ಇದೆ. ಇನ್ನೊಂದು ಮಾಡ್ತೀನಿ, ಚಾಲು ಬಿಡಲ್ಲ. ಪ್ರತಿ ಊರಿಗೂ ಹೋಗಿ, ಅಂದರೆ ಒಂದು ಹಳೆ ಕನ್ನಡ ಚಿತ್ರಗೀತೆಗಳನ್ನ ಅಲ್ಲಿನ ಸ್ಥಳೀಯ ಪ್ರತಿಭೆಗಳಿಗೆಲ್ಲ ಹಾಡಿಸ್ಬೇಕು. ಆ ಊರಿನ ಜನಕ್ಕೆ ಗೊತ್ತಾಗಬೇಕು, ಇಲ್ಲಿ ಮಕ್ಕಳು ಪ್ರತಿಭೆಗಳೇ ಏನೋ ಒಂದು ಪುಟ್ಟ ಪ್ರೋಗ್ರಾಮ್ ಮಾಡಿ ಹಾಡಿಸ್ಬೇಕು. ಮಾಡಬೇಕು ಅಂತ ತುಂಬ ಆಸೆ, ಮಾಡೇ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನಾನು ಕೈ ಜೋಡಿಸ್ತೀನಿ. ಡೆಫಿನೆಟ್ಲಿ ವಿಲ್ ಡೂ ಇಟ್. ಅದು ಆ ಟೈಮಲ್ಲಿ ಸಿಕ್ಕಿದ್ದು ದೇವು ನನಗೆ. ಒಂದು ಕಾರ್ಯಕ್ರಮದಲ್ಲಿ ಬರ್ತಾನೆ, ಝೂನಲ್ಲಿ ಕೆಲಸ ಟೈಮ್ ಆಗೋಗಿರುತ್ತೆ ಪಾಪ, ಏನೋ ಹಾಡ್ತಾನೆ. ಇದು ನನ್ನದೇ ಒಂದು ಜರ್ನಿ, ಏನೇನು ಮುಗ್ದೋಗ್ತಿರುತ್ತೆ. ಬರ್ತಾನೆ, ನೀನೆಲ್ಲಿ ನಡೆವೆ ದೂರ, ಅದ್ಭುತವಾಗಿ ಹಾಡ್ತಾನೆ. ಆ ಹಾಡ್ದವ್ರ ಜೊತೆ ಪ್ರೈಸ್, ಅವತ್ತು ಒಂದು ಹಾಡೋ ಅವಕಾಶ ಇರುತ್ತೆ, ನನ್ನ ಜೊತೆ ನಗುವನೇನ ಹಾಡ್ತಾನೆ. ಅದಾದಮೇಲೆ 2-3 ಅವಕಾಶಗಳು ಪ್ರೋಗ್ರಾಮಲ್ಲಿ ಹಾಡಿಸಿದ್ದೀನಿ ನಾನು ಹೇಳಿದ್ನಲ್ಲ, ಅವನೊಬ್ಬ ಗಾಯಕ. ನನಗೆ ಚಿಕ್ಕಮಂಗ್ಳೂರಲ್ಲಿ ಒಂದು ಹುಡುಗ ಇದ್ದಾನೆ, ಅವನ ಕೈಲಿ ಹಾಡಿಸ್ಬೇಕು, ಬೆಳಿಬೇಕು ಅವರೆಲ್ಲ. ಎಸ್, ಬೆಳಿಬೇಕು. ನಾವು ಎಷ್ಟು ಬರಬೇಕು, ನಿಜ ಕಷ್ಟದ ಅರಿವಿಗೆ ಆಗಬೇಕು. ಬಟ್ ಪಾಪ ದಾರಿ ಗೊತ್ತಿರಲ್ಲ. ಇವಾಗ ನಮ್ಮಂಥವ್ರಿಗಾದರೆ ಸುನೀತಾ ಹಾಡ್ತಾರೆ ಅಂದರೆ 10 ಜನ ಬರ್ತಾರೆ, ಬಟ್ ದೇವು ಹಾಡ್ತಾನೆ ಅಂದರೆ ಯಾರೂ ಬರಲ್ಲ. ಈಗ ಹೆಂಗಿದೆ ಗಾಯಕರ ಬದುಕು? ಸೆಟಲ್ಡ್ ಇಲ್ಲ ಹರೀಶ್, ಖಂಡಿತ ಇಲ್ಲ. ನಾನೇ ನನ್ನ ಮಕ್ಳಿಗೆ, ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತೀನಿ, ಡೋಂಟ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನಲ್, ಟೇಕ್ ಇಟ್ ಆಸ್ ಅ ಪ್ಯಾಷನ್. ತುಂಬ ಕಷ್ಟ ಇದೆ ಇದರಲ್ಲಿ ಬದುಕೋದು. ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಎಲ್ಲನೂ ಆಗಿರ್ಬೋದು. AI ಬಂದ್ಬಿಟ್ಟು ಎಲ್ಲರ ಜೀವನ ಹೆಂಗಾಗಿದೆ ಅಂತಂದರೆ ಅಷ್ಟು ಕಷ್ಟ ಆಗಿದೆ. ಜನ ಬರ್ತಾರೆ ಇವಾಗ ಏನು ಮಾಡಿದ್ರು ಕಾರ್ಯಕ್ರಮ, ಅದು ಮತ್ತಿನ್ನೊಂದು ಜನನು ಭಾಳ ಏನು ಮಾಡಿದ್ರು ಬರ್ತಾರೆ ಅನ್ನೋ ಕಾಲ ಹೊಟ್ಟೋಯ್ತು ಇವಾಗ. ಕರೆಕ್ಟ್. ಒಂದೊಂದು ಆ ಥರ ಯಾರಿದ್ದಾರೆ, ಯಾರು ಹಾಡ್ತಾರೆ ಅಂತ ನೋಡಿಕೊಂಡು ದೇಲ್ಕಮ್. ಒಂದಷ್ಟು ಕ್ವಶನ್ಸ್ ಮಾಡಿದ್ದೀನಿ ಫಾರ್ ಸುನೀತಾ. ಲೆಟ್ಸ್ ಗೋ. ಅದರಲ್ಲಿ ಏನನ್ಸುತ್ತೆ ಅಂತ ಕೇಳಬೇಕು ಅಂತ. ಮನೆಯಲ್ಲಿ ಜಗಳ ಆದಾಗ, ಕೋಪ ಮಾಡೋದು ಬಂದಾಗ, ಹಾಡಲ್ಲೇ ಮಾತಾಡಿದ್ದು, ಹಾಡಲ್ಲೇ ಬೈದಿದ್ದು ಏನಾದ್ರು ಇದೆಯಾ? ಹಾಡಲ್ಲಿ ಮಾತಾಡಿದಿಲ್ಲ, ಮೌನಕ್ಕೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಒಂದು ಇದಿತ್ತಲ್ಲ, ಒಂದು ಕತೆ ಇತ್ತಲ್ಲ, ರಾಜ ಎಲ್ಲರೂ ಕೂಡ ಹಾಡಿನಲ್ಲೇ ಮಾತಾಡಬೇಕು ಅಂತೆಲ್ಲ. ಇಲ್ಲ ಆ ಥರದಿಲ್ಲ. ಇಲ್ಲ ತುಂಬ ಅದು ತೀಕ್ಷ್ಣಕ್ಕೆ ಹೋದಾಗ. ಬಟ್ ತುಂಬ ಏನಾರು ಹೇಳ್ಬೇಕಂದ್ರೆ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಇದೇ ಹಂಗಾರೆ ಮುರಳಿಯವರು ಅನುಭವಿಸ್ತಾ ಇರ್ತಾರೆ. ಎಲ್ಲರೂ ಒಂದ್ ಕಡೆ ನಿಮ್ಮ ಧ್ವನಿನೇ ಯಾರ್ದೋ ಮೊಬೈಲ್ ರಿಂಗ್ ಟೋನ್ ಆಗಿ ಕೇಳಿಸ್ಕೊಂಡಾಗ ಅನ್ಸುತ್ತೆ? ಭಾಳ ಖುಷಿ ಇದೆ. ಎಲ್ಲೋ ಜೋಗಪ್ಪ ಕೇಳಿದಾಗ ಭಾಳ ಇದೆ ನನಗೆ, ಅಷ್ಟು ಖುಷಿ ಇದೆ. ರೆಕಾರ್ಡಿಂಗ್ ಅಲ್ಲೋ ಅಥವಾ ಯಾವ ಸ್ಟೇಜ್ ಅಲ್ಲೋ ನಿಮ್ಮ ಹಾಡೆ ನೀವೇ ಲಿರಿಕ್ಸ್ ಮರ್ತ್ಬಿಟ್ರಿ ಇಂಥ ಪೇಚಕ್ಸ್ ಯಾಕೆ ಹಾಕೊಂಡಿದ್ದು ಉಂಟಾ? ಇದೆ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ತರಾರಿ ತರರಾರ. ಓ ಹೌದಾ? ಮಾಡಿದೀನಿ. ಯಾವುದೋ ಒಂದು ಹಾಡು ನಿಮ್ಮ ಬದುಕಲ್ಲಿ ಒಂದು 20-30 ಟೇಕನ್ನ ಸಂಗೀತ ನಿರ್ದೇಶಕರು ಹಾಡಿಸಿದಾಗ ಬೈಕೊಂಡಿದ್ದುಂಟಾ? ಫಸ್ಟ್ ಥಿಂಗ್ ಇಸ್ ನಾನು ಅಷ್ಟೇಕ್ ತಗೊಂಡಿಲ್ಲ. ಅಲ್ಲಲ್ಲ, ಅವ್ರು ಮಾಡಿಸಿದಾಗ
ನಾಟ್ ಯು. ಅವ್ರು ಮಾಡಿಸ್ತಿರ್ತಾರಲ್ಲ ಏನೋ ಚೇಂಜಸ್ ಅದು ಚೇಂಜಸ್ ಇದು ಚೇಂಜಸ್ ಮಾಡಿಸ್ತಾನೆ ಇರ್ತಾರೆ. ಹಾ ಅದೇ ಹೇಳುದು ಅಷ್ಟು ಮಾಡಿಸಿದಾಗ ಬೈಕೊಂಡಿದ್ದುಂಟು. ಸಿಕ್ಕಾಪಟ್ಟೆ ಬೈಕೊಂಡಿದ್ದೀನಿ. ನಿಮ್ಮ ಹಾಡಿಗೆ ನೀವೇ ಯಾವಾಗ್ಲಾದ್ರು ಸ್ಟೇಜ್ ಸಿಂಗರ್ ಆಗೋದು ಬಿಟ್ಬಿಟ್ಟು ಬಾತ್ರೂಮ್ ಸಿಂಗರು ಆಗಿದ್ದೀರಾ? ದಿನ ಬಾತ್ರೂಮ್ ಸಿಂಗರ್ ಆಗ್ತೀನಿ. ನಂಗೆ ಟಾಯ್ಲೆಟ್ ತೊಳಿಬೇಕಾದ್ರೆ ಇವತ್ತು ನಮ್ಮನೇಲಿ ಕೆಲಸದವ್ರು ಯಾರೂ ಇಲ್ಲ, ಸೊ ನಮ್ಮನೇಲಿ ನಾವೇ ಕೆಲಸ ಮಾಡೋದು. ನನಗೆ ಬಾತ್ರೂಮ್ ಹಾಕಿ ತೊಳಿಬೇಕಾದ್ರೆ ಯೂಶಲಿ ಐ ಸಿಂಗ್ ಗಜಲ್ಸ್. जब रात की तन्हाई दिल बन के धड़कते हैं यादों के दर्चे में चिलमन से सरकती है जब रात की तन्हाई. ಮಾತಾಡ್ಲೇಬಾರ್ದು, ಸುಮ್ಮನೆ ಬಿಟ್ರು ಒಳ್ಳೇದು. ಸಿನಿಮಾದಲ್ಲಂತೂ ಎಲ್ಲ ಅಂದ್ರೆ ತುಂಬಾ ಜನ ಹೀರೋಯಿನ್ಗಳಿಗೆ ವಾಯ್ಸ್ ಅಂತ ಕೊಟ್ಟಿರ್ತೀರಾ. ಈ ಹೀರೋಯಿನ್ಗೆ ನನ್ನ ವಾಯ್ಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಅನ್ಸಿದ್ಯಾ ಯಾರಿಗೆ? ಆ ಥರ ಯಾವುದು ಅನಿಸಿಲ್ಲ ನನಗೆ, ಬಿಕಾಸ್ ನಾನು ಸುಮಾರು ಜನಕ್ಕೆ ಹಾಡಿರೋದ್ರಿಂದ. ಸೊ ಕರೆಕ್ಟ್ ಅವ್ರ ಪರ್ಸನಾಲಿಟಿ ಸೂಟ್ ಆಗ್ತದೆ ನೋಡು ಅಂತ ಅನ್ಸಿದ್ದು. ಕರೆಕ್ಟಾಗಿ ಸೂಟ್ ಆಗಿದ್ದು ತೂಕತ್ತ ಗಡಬಡಿಗೆ ಹಾಡಿದಾಗ. ಆ ಹೀರೋಯಿನ್ ಹೆಸರು ವಜ್ರಕಾಯದಲ್ಲಿ ತೂಕತ್ ಬಿಕಾಸ್ ಶಿ ಇಸ್ ಅ ವೆರಿ ಅದರಲ್ಲಿ ಬಬ್ಲಿ ಕ್ಯಾರೆಕ್ಟರ್. ತೂಕತ್ ಗಡಬಡ್ ಚಲ ಚಲ ಲಡ್ಕಿ ನಕ್ಕೋರೆ 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 ಶೈತಾನಿ ಜವಾನಿ ಹಿಂಸರೆ ನಕ್ಕೋರೆ 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 ಮೇ ಜಂಗಲ್ ಕಿ ಬಿಜ್ಲಿ ಹೂರೆ. ಆ ಹುಡುಗಿನೂ ಕ್ಯಾರೆಕ್ಟರ್ ಹಂಗೆ ಅನ್ಸುತ್ತೆ. ಮೇ ಬಿ ಎಸ್. ಅವಳ ಫಿಲಮ್ ನೋಡಿದಾಗ ಎಸ್ ನನ್ನ ವಾಯ್ಸ್ ಇವಳಿಗೆ ಸೂಟ್ ಆಗಿದೆ ಅಂತ ಅನ್ಸುತ್ತಿತ್ತು. ಯಾರಾದ್ರೂ ನಿಮ್ಮನ್ನು ನೋಡಿ ಓ ಮೇಡಮ್ ಹಾಡಿಗೆ ನೀವೇನಾ ನಿಜವಾಗ್ಲೂ ನಿಮ್ದೇ ವಾಯ್ಸಾ ಅಂತೆಲ್ಲ ಶಾಕ್ ಆಗಿದ್ದು ಕೇಳಿದ್ದುಂಟಾ? ಇದೆ ಬಿಕಾಸ್ ಭಾವಗೀತೆ ಕಾರ್ಯಕ್ರಮದಲ್ಲಿ ಹಾಡಿದಾಗ ನನ್ನನ್ನು ರವಿ ಬೆಳಗೆರೆ ಸರ್ ತುಂಬ ಚೆನ್ನಾಗಿ ಪರಿಚಯ ಮಾಡಿಸ್ತಾ ಇದ್ರು. ಎಂದು ಮರೆಯದ ಹಾಡಿನಲ್ಲಿ ಎಲ್ಲ ಯಾಕೆಂದ್ರೆ ಏನೋ ಒಂದು ಕ್ಲೈಮ್ಯಾಕ್ಸ್ ಇಟ್ಟಿರೋ ಎಸ್ಪೆಷಲಿ ನಾನು ಹೋಗುವಾಗ ದೀಪವು ನಿನ್ನದೇ ಹಾಡುವಾಗ ನನಗೆ ಪದ್ಮಪಾಣಿ ಸರ್ನ ನೆನ್ಪು ಮಾಡ್ಕೋಬೇಕು ಈ ಟೈಮಲ್ಲಿ. BR ಛಾಯಾ ಅವರ ಯಜಮಾನ ಒಂದು ಎಂದು ಮರೆಯದ ಹಾಡಿ ಹೀಸ್ ದ ಇದಕ್ಕೆ ತ್ರಿಭುವನ ಜನನಿ ಜಗನ್ಮೋಹಿನಿ. ತ್ರಿಭುವನ ಜನನಿ ಜಗನ್ಮೋಹಿನಿ ಫಸ್ಟ್ ಟೈಮು ನಂದು ಕ್ಲಾಸಿಕಲ್ ತದ ನ ತದನ ಅದಾದಾಗ ಥ್ಯಾಂಕ್ ಯು. ಕ್ರೆಡಿಟ್ಸ್ ಗೋಸ್ ಟು ಪದ್ಮಪಾಣಿ ಸರ್. ತ್ರಿಭುವನ ಜನನಿ ಯಾರು ಹಾಡ್ತಾರೆ ಅಂದ್ರೆ ನಾನು 4 ಜನ ಸಿಂಗರ್ಸ್ನ ಕೂತ್ಕೊಂಡು ಕೇಳ್ಕೊಂಡಿದ್ದೆ ಯಾರು ಹಾಡ್ತಾರೆ ತ್ರಿಭುವನ ಜನನಿ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಆ ತ್ರಿಭುವನ ಜನ ನೀನು ಹಾಡಬೇಕು ಅಂತಂದ್ರು. ನಾನಾ ಅಂತ ಅಂದೆ. ಎಸ್ ನೀನೇ ಹಾಡಬೇಕು ಅಂದ. ಆವಾಗ ಕೂತ್ಕೊಂಡು ಕಲ್ತಂತ ಹಾಡು. ಅಲ್ಲಿ ಹಾಡಾದ್ಮೇಲೆ ರವಿ ಬೆಳಗೆರೆ ಸರು ಬಾಯ್ಲಿ ಅಂತಂದರು. ವೇದಿಕೆ ಇದರಲ್ಲಿ ನೀವು ನಿರೂಪಕರು ನಿಂತ್ಕೊಳ್ತಿರಲ್ಲ ಅಲ್ಲಿ ಕರೆದ್ಬಿಟ್ಟು ಹಾಂ ಸರ್ ಇವಳಿದಾಳಲ್ಲ ಇವಳು ಇದನ್ನು ಹಿಂಗೆ ಹಾಡದ್ಲಲ್ಲ ಎಲ್ಲಿ ಹಾಡು ಎಲ್ಲೋ ಜೋಗಪ್ಪ ಹಾಡು ಅಂತ ಅಂದರು. ಎಲ್ಲೋ ಜೋಗಪ್ಪ ಹಾಡಿಸಿ ಒಂದು ಭಾವಗೀತೆ ಹಾಡು. ಇದನ್ನು ನಮ್ಮ ಕನ್ನಡದ ಗಾಯಕಿ ವರ್ಸಿಟೈಲ್ ಸಿಂಗರ್ ಅಂದರೆ ಎಲ್ಲೂ ಇಲ್ಲ ರೀ, ನಮ್ಮ ಕನ್ನಡದಲ್ಲೇ ಇದ್ದಾರೆ. ಅದಾದಮೇಲೆ ನೀವೇ ಎಲ್ಲೋ ಜೋಗಪ್ಪ ಹಾಡಿದವರು ಅಂತ ಕೇಳಿದ್ದು. ನೈಸ್. ಮನೇಲಿ ತುಂಬ ಹಾಡ್ತಾನೆ ಇದ್ರೆ ಮನೇಲಿರೋರು ಇದೇನು ರೆಕಾರ್ಡಿಂಗ್ ಸ್ಟುಡಿಯೋನಾ ಅಂತ ಹೇಳಿದ್ದು ಉಂಟಾ? ಆ ಥರ ಹಾಡಿದಾಗ ಕೋರಸ್ ಪೋರ್ಷನ್ ಹಾಡಿದಾಗ ಮನು ಎಸ್ಪೆಷಲಿ ಮುರಳಿಗ ಸಾಕು ಬಿಡೆ ಲೀಡ್ ಆಡೆ ಅಂತ. ಏನಾದ್ರು ಅವಕಾಶ ಸಿಕ್ಕರೆ ಯಾವತ್ತಾರು ಭಗವಂತ ಆಶೀರ್ವಾದ ಮಾಡಿದ್ರೆ ನಿಮ್ಗೆ ತಾಕತ್ ಬಂದ್ರೆ ಒಂದು ದಿನಕ್ಕೆ ಆ ಒಂದು ಧ್ವನಿಯನ್ನ ಆ ಗಾಯಕಿಯ ಧ್ವನಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಸಿದ್ರೆ ಆ ಗಾಯಕಿ ಯಾರಿರ್ತಾರೆ? ಅವ್ರ ಧ್ವನಿ ನಂಗೆ ಬರಬೇಕು ಅಂತ ಅನ್ನೋದಾದ್ರೆ ಆ ಗಾಯಕಿ ಯಾರು? ಚಿತ್ರಮ್ಮ, ಮೈ ಆಲ್ ಟೈಮ್ ಫೇವ್ರೆಟ್. ಯಾವ ಹಾಡು? ಎಷ್ಟೊಂದು ಹಾಡಿದೆ ನಾನು. ಫಸ್ಟು ನನಗೆ ಮಲಯಾಳಂ ಸಾಂಗ್ ಅಪ್ಪ ಹೇಳ್ಕೊಟ್ಟಿದ್ದು ಕೃಷ್ಣ ಕೃಪಾ ಸಾಗರಂ ಕೃಷ್ಣ ಕೃಪಾ ಸಾಗರಂ ಗುರುವಾಯುಪುರಂ ಜನಿಮೋಕ್ಷಕರಂ. ಆ ಹಾಡನ್ನು ನಾನು ಕೇಳಿದಾಗ ಫಸ್ಟ್ ಟೈಮ್ ನಾನು ಯಾವತ್ತೂ ಗಾಯಕಿಗೆ ಕಾನ್ಸಂಟ್ರೇಟ್ ಮಾಡಿದ್ದು ಅದೇ ಫಸ್ಟ್. ಯಾರು ಹಿಂಗೆ ಹಾಡಿರೋದು ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಇವತ್ತಿಗೂ ನನಗೆ ಜಾನಕಿ ಅಮ್ಮ ಇದ್ದಾರೆ, ಹಾರ್ಟಲ್ಲಿದ್ದಾರೆ.
ಬಟ್ ಆರಾಧಿಸೋ ದೈವ ಚಿತ್ರಮ್ಮ. ಮೀಟ್ ಮಾಡಿದಿರಲ್ಲ, ಕೈನ ಅದರಿಂದ ನನ್ನ ಫೋಟೋ ಇದೆ ನನ್ನ ಹತ್ರ, ಎರಡು ಕೈನ ಹಿಂಗೆ ಇದೆಲ್ಲ ಕಳಿಸ್ಬೇಕು, ತೋರಿಸ್ಬೇಕು ನಾನು ಜನಕ್ಕೆ. ಎಸ್ ಹೀಗೆ ಇಟ್ಕೊಂಡು ಎಸ್ ಐ ಲವ್ ಯು ಮ್ಯಾಮ್ ಅಂತ, ಐ ಲವ್ ಯು ಅಂತೆಲ್ಲ ಪ್ರಪಂಚದಲ್ಲೇ ನಾನು ಹೇಳಿದ್ದು ಒಂದು SP ಸರಿ, ಇನ್ನೊಂದು ಚಿತ್ರಮ್ಮಂಗೆ. ಯಾರನ್ನು ಮೀಟ್ ಮಾಡಿಲ್ಲ ಇದುವರೆಗೂ? ಎಲ್ಲರೂ ಮೀಟ್ ಮಾಡಿದ್ರು. ನನಗೆ ಅದೇ ಹೇಳಿದೆ, ಇಂಥ ಗಾಯಕಿಯನ್ನ ಅಥವಾ ಇಂಥ ಗಾಯಕರನ್ನ ಮೀಟ್ ಮಾಡಿಲ್ಲ. ಬೆಂಗಳೂರು ಗಣೇಶ ಉತ್ಸವ ಅನ್ನೋ ವೇದಿಕೆ ಇದೆಯಲ್ಲ, ಐ ವುಡ್ ಲೈಕ್ ಟು ಥ್ಯಾಂಕ್ ನಂದೀಶ್ ಸರ್. ಎಲ್ಲ ವಾಣಿ ಜಯರಾಮ್ನ ಅವ್ರ ಜೊತೆ ಹಾಡಿದೆ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೆ ಗೌಡ ಮೆರೆದೀತ, ಅದನ್ನ ಅವ್ರು ಹಾಡಿದ್ರು. ನಾನು ಕಸ್ತೂರಿ ಮ್ಯಾಮ್ ಪೋರ್ಷನ್ ನಾನು ಹಾಡಿದ್ದೆ. ಆ್ಯಂಡ್ SP ಬಾಲಸುಬ್ರಹ್ಮಣ್ಯಂ ನಾನು ನೋಡಿದೆ. ಜಾನಕಿ ಅಮ್ಮನ ಭೇಟಿ ಮಾಡಿದೆ. ಅಥಣಿ ಮಠದಲ್ಲಿ ಜಾನಕಿ ಅಮ್ಮನ ಮುಂದೆ ಹಾಡೋಕೆ ಅವಕಾಶ ಬಂತು. ಅದಾದಮೇಲೆ ಸೆವೆರಲ್ ಟೈಮ್ಸ್ ಜಾನಕಿ ಅಮ್ಮನ ನೋಡಿರೋದು. ಯೇಸುದಾಸ್ನ ಸರ್ ನೋಡಿದೆ. SP ಸರ್ ಜೊತೆ ಸ್ಟೇಜೇ ಶೇರ್ ಮಾಡಿದೆ. ಅಣ್ಣವ್ರನ್ನ ನೋಡಿದ್ದೀನಿ. ಇಂಥವ್ರನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಅಂತ ಯಾರೂ ಇಲ್ಲ. ಅದೊಂದು ಬಕೆಟ್ ಲಿಸ್ಟಲ್ಲಿ ಏನೂ ಇಲ್ವಾ? ಬಕೆಟ್ ಲಿಸ್ಟಲ್ಲಿ PBS ಸರ್ ಜೊತೆನೂ ಹಾಡಿದ್ದೀನಿ ಕಣೋ, PBS ಸರ್ ಜೊತೆನೂ ಹಾಡಿದ್ದೀನಿ. ರವಿವರ್ಮನ ಕೊಂಚದ ಕಲೆ ಬಲೆ ಸಾ ಪ್ರೆಸ್ ಕ್ಲಬ್ನಲ್ಲಿ ಇತ್ತು ಪ್ರೋಗ್ರಾಮ್, ಸೊಸೆ ತಂದೆ ಸೌಭಾಗ್ಯ. ಅದು ಅದನ್ನು ಹಾಡಿದೆ. ಬಕೆಟ್ ಲಿಸ್ಟಲ್ಲಿ ಆ ಥರ ನನಗಿದೆ ಒಂದು. ಯಾರು ನಮ್ಮ ಹರಿಹರನ್ ಸರ್ನ ಭೇಟಿ ಮಾಡಬೇಕು ಅಂತಿದೆ. ಹರಿಹರನ್ ಸರ್ನ ಭೇಟಿ ಮಾಡಿದ್ದೀನಿ, ಅದು ಹಾಡು ಇದ್ದೀನಿ ಅವ್ರ ಜೊತೆ. ಬಟ್ ತುಂಬ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಇತ್ತು. ಆಶಾ ಭೋನ್ಸ್ಲೆ ಅವ್ರನ್ನ ನೋಡಬೇಕು ಅಂತ ಆಸೆ ಇತ್ತು. ಲತಾ ಮಂಗೇಶ್ಕರ್ನ ನೋಡ್ಬೇಕು ಅಂತ ಆಸೆ ಇತ್ತು. ಉಳ್ದವ್ರನ್ನೆಲ್ಲ ಬಕೆಟ್ ಲಿಸ್ಟ್ ಅಂತ ಅಷ್ಟೇ, ಇನ್ಯಾರ ಆ ಥರದೆಲ್ಲ ಏನಿಲ್ಲ. ಶಂಕರ್ ಮಹಾದೇವನ್ ಸರ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೀನಿ. ಏನು ಅಂಬಿಷನ್ ಏನು ಚೇಂಜ್ ಆಗ್ತಿದೆಯಾ ಅಥವಾ ಒಂದೇ ಇದೆಯಾ ಅದರೊಂದು? ಏನು ಬದುಕಿನ ಗುರಿ ಆಂಬಿಷನ್ ಇಷ್ಟ ಇಲ್ಲ, ಬದುಕಿನ ಗುರಿ ಇಷ್ಟೇ. ನಾನು ಹೇಳದ್ನಲ್ಲ, ಇವಾಗ ನನ್ನ ಶರದಿ ಸ್ಕೂಲ್ನಲ್ಲಿ ಒಂದು 30 ಮಕ್ಕಳಿದ್ದಾರೆ. ಭಾವಗೀತೆಗಳನ್ನ ಹೇಳ್ಕೊಂಡು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತೀನಿ, ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀನಿ. ಆ ಮಕ್ಳ ಕೈಲಿ ಹಾಡಿಸ್ತೀನಿ. ಆ್ಯಂಡ್ ಹೇಳಿದೆ, ಇದು ನೆಕ್ಸ್ಟ್ ನಂದು ಇದು ಊರೂರಿನಲ್ಲಿ ಒಂದು ಪ್ರತಿಭೆಗಳನ್ನ ಹುಡುಕಿ ಅಲ್ಲಿ ಒಂದು ಹಳೆ ಕನ್ನಡ ಚಿತ್ರಗೀತೆಗಳು ಭಾವಗೀತೆಗಳನ್ನು ಹಾಡಿಸ್ಬೇಕು. ಅದು ಏನು ಮಾಡಬೇಕು, ಆ ಊರಿನ ಅದು ಅವ್ರು ಬೆಳೆಯೋದು ಬಿಡೋದು ದಟ್ ಇಸ್ ಸೆಕೆಂಡ್ರಿ. ನಾನು ಎಲ್ಲರೂ ದೊಡ್ಡ ಗಾಯಕಿ ಮಾಡ್ತೀನಿ ನಾನು ಹೇಳ್ತಿಲ್ಲ, ಬಟ್ ಒಂದು ಅವಕಾಶ ಕೊಡು, ಒಂದು ವೇದಿಕೆ ಅಂತ ಏನು ಅಂತ ಗೊತ್ತಾಗ ಆ ದೃಷ್ಟಿಯಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಮಾನಸ ಹೊಳ್ಳ ಅವ್ರು ಮಾಡ್ತಾ ಇದ್ದಾರೆ, ಸ್ಟುಡಿಯೋ ರೆಕಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಏನು ಅದೆಲ್ಲ. ಬಟ್ ಇನ್ ದಟ್ ಮ್ಯಾಟರ್ ಐ ಹ್ಯಾವ್ ಟು ಡೂ ದಿಸ್. ಮಕ್ಕಳನ್ನ ಒಳ್ಳೆ ಗಾಯಕರನ್ನಾಗಿ ಮಾಡಬೇಕು ಅನ್ಕೊಂಡ್ರು ಅಪ್ಪ ಅಮ್ಮಂದಿರು, ನಾನು ಒಳ್ಳೆ ಗಾಯಕಿ ಆಗಬೇಕು ಅನ್ಕೊಂಡ್ರು ಆ ಉದಯೋನ್ಮುಖ ಗಾಯಕಿಯರಿಗೆ ನಿಮ್ಮ ಮಾತೇನು? ತಾಳ್ಮೆ. ಎಷ್ಟೋ ಜನ ಇವತ್ತು ಮೇಡಮ್ ನಾನು ಯಾವತ್ತು ನನ್ನ ಮಗಳ ಹಾಡ್ತಾಳೆ, ಒಂದು ಸ್ಟೇಜ್ ಸಿಗಬೇಕು ಅಂತ. ವೆಯ್ಟ್ ಬರುತ್ತೆ, ಕಲಿಯೋ ಹಾದಿ ಇರಲ್ಲ ಅವ್ರಿಗೆ, ಕಲಿಸ್ಬೇಕು, ಆ ಒಂದು ತಾಳ್ಮೆ ಇರಲ್ಲ. ಬಟ್ ಕಲಿಕೆ ಇರಬೇಕಷ್ಟೆ. ಕಲಿಕೆ ತುಂಬ ಹೇಳಿದೆ. ನಾನು ಸಾಧನಾ ಸ್ಕೂಲ್ಗೂ ಮಣ್ಣೊತ್ತಿದ್ದೀನಿ, ಸಾಧನಾ ಸಂಗೀತ ಶಾಲೆ ಮಂಜುಳಾ ಮೇಡಮ್. ಅಲ್ಲಿ ಮೇಡಮ್ ಫಸ್ಟ್ ಹೇಳ್ಕೊಡ್ತಾ ಇದ್ದಿದ್ದೆ ತಾಳ್ಮೆ. GV ಅತ್ರಿಯವ್ರ ಹತ್ರ ಪಾಠ ಕಲ್ತಿದ್ದೀನಿ. ಭಾವಗೀತೆ ಸುಗಮ ಸಂಗೀತ ಅಂದಾಗ ಮರೆಯಲಾರದ ಮಗದೊಬ್ಬ ಹೆಸರು GV ಅತ್ರಿ. ಐ ಅಗ್ರಿ. ಎಸ್, ಎಷ್ಟು ಹಾಡುಗಳು. ಅದೇ ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ, ಅತ್ರಿ ಸರ್ ಹೇಳ್ಕೊಟ್ಟಿದ್ದು ಸಾಂಗ್ಸ್ ಅದೆಲ್ಲ. ಸೊ ಅಲ್ಲೆಲ್ಲ ನಮಗೆ ಮೇಡಮ್ ಎಷ್ಟು ಪೇಷನ್ಸ್ ಹೇಳ್ಕೊಡೋ. ಇನ್ನು ಇದೇನೂ ಅಲ್ಲ. ಮಂಜುಳಾ ಮೇಡಮ್ ತುಂಬ ಮಾತಾಡ್ತಾಯಿದ್ದು ಕಮ್ಮಿ, ಅವ್ರು ಮಾಸ್ಟರ್ ಕ್ಲಾಸಸ್ ತೊಗೋತಾ ಇದ್ದಿದ್ದು. ನಾವೆಲ್ಲ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಹೇಳೋದು, ಆವಾಗ ಶಿ ವಾಸ್ ಇನ್ ವೆರಿ ಪೀಕ್. ಅಯ್ಯೋ ತುಂಬ ದೊಡ್ಡ ಗಾಯಕಿ, ಅವ್ರು ಬರ್ತಾರೆ ಅಂದರೆ ಹೆದರಿಕೆ ಆಗೋದು ನನಗೆ. ಆ್ಯಂಡ್ ದ ವೇ ಆ ಒಂದು ವೈಬ್ಸ್ ಅಂತಾರೆ ಗೊತ್ತಾ, ಮೇಡಮ್ ಬಂದು ಹಿಂಗೆ ಕೂತ್ಕೊಂಡು ಎಲ್ಲರೂ ಒಂದ್ಸಲ ಹಿಂಗೆ ನೋಡೋ, ಏನು ಪಾಠ ಏನು ಕಲ್ತಿದ್ದೀರಾ ಅಂತ. ಹಾಂ ಮೇಡಮ್, ಹೆಂಗೆ ಕೂತ್ರೆ ತಾಳಿ ಇದೇನು ಸಾಲಲ್ಲ, ಎಷ್ಟು ಕಲ್ತಿ ಎಷ್ಟು ಪ್ರಾಕ್ಟೀಸ್ ಮಾಡಿ ಸಾಲಲ್ಲ ಅಷ್ಟೇ, ಅಲ್ಲಿಗೆ ಫುಲ್ ಸ್ಟಾಪ್. ನನ್ನ ಕೊನೆಯ ಪ್ರಶ್ನೆ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲೀಗ ಇತಿಹಾಸ ಸುನೀತಾನ ತಿರುಗಿ ನೋಡ್ಕೊಂಡ್ರೆ ಹೇಗೆ ನೆನ್ಪಿಟ್ಕೋಬೇಕು ಅಂತ ಅನ್ಸುತ್ತೆ? ಇವಾಗ ಹೇಳಿದ್ನಲ್ಲ, ಜೋಗಿ ಸುನೀತಾ ಒಂದು ಗಾಯಕಿಯಾಗಿರ್ಬೇಕು ಎಲ್ಲರ ಮನಸ್ಸಿನಲ್ಲೂ. ಸುನೀತಾ ಗಾಯಕಿ. ನಾನು ಹೇಳಿದ್ನಲ್ಲ, ನಂಗೆ ಆ ನಿಟ್ಟಿನಲ್ಲಿ ಅಶ್ವಥ್ ಸರ್ ತುಂಬ ನೆನಪಾಗ್ತಾರೆ. ಅಶ್ವಥ್ ಸರ್ನ ಕೊನೆ ದಿವಸ ನೀನು ನಂಬುತ್ತೀಯೋ ಬಿಡ್ತೀಯೋ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರ ಅಂತಿಮ ದರ್ಶನಕ್ಕೆ ಇಟ್ಟ ಎಷ್ಟು ಜನ. ಎಷ್ಟೋ ಜನ ನನಗೆ ಗೊತ್ತಿಲ್ಲ, ಸುಮಾರು ಜನ. ಬಟ್ ನನಗೆ ನನ್ನ ಗುರುಗಳನ್ನ ನೋಡಿದಾಗ ಆ ಜನಕ್ಕೆ ಅವ್ರು ಗಳಿಸಿದಂಥ ಕೀರ್ತಿ ಇದೆಯಲ್ಲ, ಆ ಕೀರ್ತಿ ತಗೋಬೇಕು. ಇವತ್ತಿಗೂ ಕನ್ನಡವೇ ಸತ್ಯ ಅಂದ್ರೆ ಶರೀಫರ ಹಾಡು ಅಂದ್ರೆ ಅಶ್ವಥ್. ಎಸ್, ನನಗೆ ಹೇಳ್ತೀನಿ, ನಾನು ಕೆಲವು ಸಲ ಸಾವಿನ ಬಗ್ಗೆ ನಾನು ತುಂಬ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನನಗೆ ಅಂಥ ಸಾವು ಬೇಕು. ಜನ ನನ್ನನ್ನು ದಿನ ಹೋದರೂ ಬಂದಾಗ ಸುನೀತಾ ಹೋಗ್ಬಿಟ್ಲಂತೆ ಅಂದಾಗ ಸಂಸಾರ ರಂಗ ಬಯಲು ಬಂದರೆ ಸಂಗೀತಮಯವಾಗಿರಬೇಕು.
ಟಚ್ ವುಡ್ ಚೆನ್ನಾಗಿರಿ. ಇಲ್ಲ ಸೊ ಅಲ್ಲಲ್ಲ ಏನ್ ಸಿ ಅದೆಲ್ಲ ಅದೇನು ಕಳ್ದು ಅದೇನು ಮುಚ್ಚುಮರೆ ಎಲ್ಲ ಒಂದು ದಿವಸ ಹೋಗಬೇಕು. ಬಟ್ ಅವತ್ತು ಅನಿಸಿದ್ದು ಇವತ್ತಿಗೂ ಅನಿಸ್ತಾ ಇರೋದು, ಅವತ್ತು ಅಶ್ವಥ್ ಸರ್ ಹಾಡುಗಳು ಹೆಂಗೆ ಗುಣುಕ್ತಾ ಇತ್ತು ಅಂದರೆ ಸಂಸಾರ ರಂಗ ಬಯಲು ಮಂದಿರದಲ್ಲಿ ಆಕಾಶದ ನೀಲಿಯಲ್ಲಿ ಆಗಿರ್ಬೋದು, ಅದೇ ರೀತಿ ನನಗಾಗಿದ್ದು HSV ಸರ್ ಹೋದಾಗ. ಅವ್ರ ಹಾಡುಗಳೆಲ್ಲ ನಾನು ಮಂಗಳೆಲ್ಲ ಕುತ್ಕೊಂಡು ಹಾಡ್ತಾಯಿದ್ದೆ. ಸೀರಿಯಲ್ ಸಾಂಗ್ಸು, ಅಮ್ಮ ನಾನು ದೇವರಾಣೆ, ತೂಗು ಮಂಚದಲ್ಲಿ ಎಲ್ಲ ಕೂತ್ಕೊಂಡು ಹಾಡ್ತಾಯಿದ್ವಿ. ಬಟ್ ಅಶ್ವಥ್ ಸರ್ ಹೋದಾಗ ಹೆಂಗಿತ್ತು ಅಂದರೆ ಯಾರೊಬ್ಬರು ಎಲ್ಲರೂ ಅನಾಥರಾಗ್ಬಿಟ್ವಿ ಅವತ್ತು. ಟು ಬಿ ಫ್ರ್ಯಾಂಕ್ ವಿತ್ ಯು, ಅವತ್ತು ನಾವು ನಿಜವಾಗ್ಲೂ ಅನಾಥರಾಗಿತ್ತು. ನನ್ನ ಮತ್ತು ಅವರ ಒಡನಾಟ 3 ದಶಕ. ನಾವೆಲ್ಲ ಒಂದೇ ವಾರ್ಗೆ ಅವರು ಹಂಗೆ ನೋಡಕ್ ಹೋದ್ರೆ ಅಣ್ಣ ಬಾಂಡ್ ಆಫ್ಕೋರ್ಸ್ ನನ್ನ ಹಾಗೆ ಕರೆಯೋದು ಸುನೀತಾ ಯಾವಾಗ್ಲೂ ಕೂಡ. ನನ್ಗೆ ಯಾವಾಗ್ಲೂ ಅನ್ಸೋದು ಆಕೆದು ಒಂದು ಧ್ವನಿ ನಿಜ, ಆದ್ರೆ 1000 ಭಾವನೆಗಳನ್ನ ತುಂಬಾ ಚೆನ್ನಾಗಿ ಮೂಡಿಸ್ತಾರೆ ಅವ್ರು ಯಾವಾಗ್ಲೂ ಕೂಡ. ಆಕೆದು ಒಂದು ಹಾಡು ನಿಜ, ಆದ್ರೆ ಲಕ್ಷಾಂತರ ನೆನಪುಗಳನ್ನ ತುಂಬಾ ಕಾಡಿಸ್ತಾರೆ ಯಾವಾಗ್ಲೂ. ದಟ್ ಈಸ್ ಸುನೀತಾ. ಹಂಗ್ ನೋಡಕ್ ಹೋದ್ರೆ ತುಂಬಾ ಲೇಟಾಗಿ ಅವ್ರು ಪಾಡ್ಕಾಸ್ಟ್ ಮಾಡಿದ್ದೀನಿ ನಾನು. ಬಟ್ ಆ ಜರ್ನಿನ ಎಷ್ಟೊಂದಕ್ಕೆ ನಾನು ವಿಟ್ನೆಸ್ ಮಾಡಿದ್ದೀನಿ, ಎಷ್ಟೊಂದನ್ನ ಇವತ್ತು ಜಗತ್ತಿನ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸುನೀತಾ. ಥ್ಯಾಂಕ್ ಯು. ನಂಗೆ ನಿನ್ನ ಪರಿಚಯ ಆಗಿದೆ ಹೇಳಿದ್ರೆ ಸುಗಮ್ ಸಂಗೀತ ಪರಿಷತ್. ನಾವೆಲ್ಲ ಸಮ್ಮೇಳನಕ್ಕೆ ಬಂದಾಗ ನೀನು ಅಪರ್ಣ ಇಬ್ರು, ನಂಗೆ ಫಸ್ಟ್ ನಾನು ಏನಾದ್ರು ಭೇಟಿ ಮಾಡಿದ ಹಂಪೆ ಉತ್ಸವದಲ್ಲಿ. ಅವಾಗ ಸೋ ಲಾಂಗ್ ಏಗೋ 20 ವರ್ಷ ಮಿನಿಮಮ್. ಅಶ್ವಥ್ ಅವ್ರು ಹಾಡ್ಬೇಕಾರೆ, ಸುನೀತಾ ಪಕ್ಕ ಈ ಕಡೆ ಮಂಗಳ ಕೂತಿರ್ಬೇಕಾರೆ ಎಷ್ಟು ವೇದಿಕೆಗಳು ಅಲ್ವಾ. ಗೋಲ್ಡನ್ ಮೆಮೊರೀಸ್ ಮರೆಯಲಾರದು. ನಿನ್ಗೆ ಬಂದ ಅಶ್ವಥ್ ಸರ್, ಹರೀಶ್ ಅದನ್ನ ಹೇಳಿಪ್ಪ, ಅದನ್ನ ಮೆನ್ಷನ್ ಮಾಡಿಪ್ಪ.